ಮಂಗಳೂರು ನಗರದ ಅಮೃತ ವಿದ್ಯಾಲಯಂನಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಮಟ್ಟದ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ಜರುಗಿತು. ಮಾತಾ ಅಮೃತ ನನ್ನಮಯಿ ಸೇವಾ ಸಮಿತಿ ಹಾಗೂ ಅಮೃತ ವಿದ್ಯಾಲಯಂ ವತಿಯಿಂದ ಐಕಿಯಾ ಸ್ಪೋರ್ಟ್ಸ್ ಅಕಾಡೆಮಿ ಸಹಭಾಗಿತ್ವದಲ್ಲಿ ಟೂರ್ನಮೆಂಟ್ ನಡೆದ ಈ ಮಹಿಳಾ ಕ್ರಿಕೆಟ್ನಲ್ಲಿ ಜಿಲ್ಲೆಯ ಖ್ಯಾತ ಮಹಿಳಾ ತಂಡಗಳು ಭಾಗವಹಿಸಿದ್ದವು. ಯುವ ಉದ್ಯಮಿ ನಂದನ್ ಮಲ್ಯ ಅವರು ಟೂರ್ನಮೆಂಟ್ಗೆ ಚಾಲನೆಯನ್ನ ನೀಡಿದರು. ಸಂಜೆ ನಡೆದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಅವರು ಗಣ್ಯ ಅತಿಥಿಯಾಗಿ ಭಾಗವಹಿಸಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಮೃತ ವಿದ್ಯಾಲಯಂ ರಕ್ತದಾನ ಶಿಬಿರ ಮತ್ತು ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುವ ಮೂಲಕ ರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡಿರುವುದು ಅರ್ಥಪೂರ್ಣವೆನಿಸಿದೆ. ಯುವ ಶಕ್ತಿ ದೇಶದ ಶಕ್ತಿ. ಯುವಕರು ದುಶ್ಚಟಗಳಿಂದ ದೂರವಿರುವಂತೆ ಕರೆಯಿತ್ತರು. ನಿಜವಾಗಿ ನನಗೆ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅಮ್ಮರವರ ಆಶೀರ್ವಾದ ಪಡೆದು ಮುಖ್ಯವಾಗಿ ರಾಷ್ಟ್ರೀಯ ಯುವ ದಿನಾಚರಣೆ ಸ್ವಾಮಿ ವಿವೇಕಾನಂದರು ನಮ್ಮ ಯುವಜನತೆಯ ಕಣ್ಮನಿ, ಯುವಜನತೆಗೋಸ್ಕರ ಹೇಳಿದ್ದಾರೆ ಅವರು, ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತೇಳಿ. ಅಂದರೆ ಅವರ ಆದರ್ಶಗಳನ್ನು ನಾವು ನೋಡಲಿಕ್ಕೆ ಹೋದರೆ ನಮ್ಮ ಯುವಜನತೆಗೋಸ್ಕರ ಅವರು ಹಲವು ತಮ್ಮ ಆದರ್ಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಮೈಗೂಡಿಸಿಕೊಂಡ್ರೆ ನಿಜವಾಗಿ ಅವರ ಆ ಜನ್ಮದಿನ ಆಚರಣೆಗೆ ಒಂದು ಮಹತ್ವ ಬರ್ತಾ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯುವ ಶಕ್ತಿ ದೇಶದ ಶಕ್ತಿ ನಾವು ಹೇಳ್ತೇವೆ. ಅಂದರೆ ಮೋರ್ ಪಾಪ್ಯುಲೇಷನ್ ನಮ್ಮದು ಯುವ ಜನತೆ ಉಂಟು. ಯುವ ಜನತೆಗೆ ನಾವು ಒಳ್ಳೆಯ ದೃಷ್ಟಿಯಲ್ಲಿ ಒಂದು ದಾರಿಯಲ್ಲಿ ಕೊಂಡೋದ್ರೆ ನಾವು ನಿಜವಾಗಿ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸದೃಢ ಯುವಕರನ್ನು ನನಗೆ ಅವರು ಹೇಳ್ತಾರೆ, ಸದೃಢ 5 ಕ್ರಿಯಾಶಾಲ ಯುವಕರನ್ನು ಕೊಡಿ, ನಾನು ದೇಶ ವಿಶ್ವವನ್ನೇ ಬದಲಾವಣೆ ಮಾಡ್ತೇನೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಸಾಗರ ರತ್ನ ಪ್ರಶಸ್ತಿ ಪುರಸ್ಕೃತ ಮತ್ಸ್ಯೋದ್ಯಮಿ ಚೇತನ್ ಬೆಂಗ್ರಿ ಅವರನ್ನ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ಸನ್ಮಾನಿಸಿದ್ರು. ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿರುವ ಸನ್ಮಾನ ಸಂತೃಪ್ತಿ ನೀಡಿದೆ. ಸಮಾಜಮುಖಿ ಮಾನವೀಯ ಸೇವೆಗಳಲ್ಲಿ ಸದಾ ನಿರತರಾಗಿರುವ ಮಠದ ಸೇವಾ ಕಾರ್ಯಗಳಲ್ಲಿ ಸೇವೆ ನೀಡಲು ಬದ್ಧ ಎಂದು ಹೇಳಿದರು. ನಿಮಗೆಲ್ಲರಿಗೂ ನನ್ನ ಋಣ ಈಗ ಇರ್ತದೆ. ಇದೇ ಈ ಶಾಲೆಗಾಗಲಿ ಮಾತಾಮದ ಯಾವುದೇ ಸಂಸ್ಥೆಗಳಿಗೆ ನನ್ನದಂತೂ ಸೇವೆ ಎನಿ ಟೈಮ್ ನಾನು ಬದ್ಧವಾಗಿದ್ದೀನಿ, ಇನ್ನೂ ಬದ್ಧವಾಗಿ ಇರ್ತೀನಿ ಅಂತ ಹೇಳ್ತಾ, ನನ್ನ ಕೋಶಿಶಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ತುಂಬ ಕಡೆ ನನಗೆ ಸನ್ಮಾನ ಮಾಡಿದ್ದಾರೆ. ಆದರೆ ಅಮ್ಮನವರ ಆಶೀರ್ವಾದ ಸಿಕ್ಕಿದ್ದು ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಸೊ ಐ ಆಮ್ ರಿಯಲಿ ಆನರ್ಡ್. I don't have words to talk. I think all the children which have played very well, and as he guided, the main thing is we should not have mobiles in our hand. We need to put for some limits what he has advised there, and I think you are taking too seriously, and this advice has to go to all the children and your dear friends also. So I would love all the best to all the people here. Thank you so much for giving this place and giving this honor. Thank you so much. ವೇದಿಕೆಯಲ್ಲಿ ಹಿರಿಯ ಕ್ರಿಕೆಟ್ ಕೋಚ್ ಜಯರಾಜ್ ಸಾಮ್ವೆಲ್, ಸೇವಾ ಸಮಿತಿ ಅಧ್ಯಕ್ಷ ಸುರೇಶ್ ಅಮೀನ್ ಉಪಸ್ಥಿತರಿದ್ದರು. ಅಮೃತ ವಿದ್ಯಾಲಯಂ ಪ್ರಾಂಶುಪಾಲರಾದ ಮಧುಲಿಕಾ ರಾವ್ ಅವರು ಸ್ವಾಗತಿಸಿದ್ರು. ವಿದ್ಯಾರ್ಥಿ ಶ್ರೇಯಸ್ ರೈ ವಂದಿಸಿದ್ರು. ವಿದ್ಯಾರ್ಥಿನಿ ರಿತ್ವಿಕಾ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದ್ರು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಿಂದ ವಿವಿಧ ತಂಡ ಭಾಗವಹಿಸಿದ್ರು. ಪ್ರಥಮ ವಿಜೇತರಾಗಿ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ, ಎಸ್ಎಂಎಸ್ ಬ್ರಹ್ಮ ಅವರ ದ್ವಿತೀಯ ಬಹುಮಾನವನ್ನ ಪಡೆದರು. ಅಲ್ಲದೆ ಕುಡ್ಲಾ ಟೈಟನ್ಸ್ ಮೊದಲಾದ ತಂಡದ ಆಟಗಾರರು ಬಹುಮಾನವನ್ನ ಪಡೆದರು. ಅಂಪೈರ್ ಆಗಿ ದಿನೇಶ್ ಆಚಾರ್ಯ, ಶ್ರೇಯಸ್ ಮತ್ತು ನೀತಲ್ ಬಡಿವಾರ, ಸ್ಕೋರರ್ ಆಗಿ ಮನ್ವಿತ್ ಮತ್ತು ಕಾಮೆಂಟ್ರಿಯನ್ನ ಹುಸೇನ್ ಹಾಗೂ ಕಾದಂಬರಿ ಸೇವೆಗೈದ್ರು. ಕಿಶೋರ್ ಸುವರ್ಣ, ಸುಹಾಸ್ ರೈ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು, ಅಮ್ಮನ ಭಕ್ತರು, ಅಮೃತ ವಿದ್ಯಾಲಯಂನ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಸೇವಾ ಸಮಿತಿಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.